ನೋಡಿ ಭೀಮಾ ಅಂತ ಹೆಸರಿಟ್ಟಿದ್ಯಾರು ನೋಡಿ, ಅನ್ಯ ಧರ್ಮೀಯನಾದ ಸಮೀರನ್ನು ಭೀಮಾ ಅಂತ ಹೆಸರಿಡ್ತಾನೆ. ಆ ಹೆಸರನ್ನೇ ಇವತ್ತು ಎಲ್ಲಾ ಭೀಮಾ ಭೀಮಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಅವನು ಒಂದು ತಲೆಬುರುಡೆಯನ್ನು ಹಿಡ್ಕೊಂಡು ಬರ್ತಾನೆ. ಅದಕ್ಕಿಂತ ಮುಂಚೆ ನಾನು ಮೊದಲೇ ಲೈವ್ ಅಲ್ಲಿ ಹೇಳ್ದಂಗೆ ಇದನ್ನು ಮೊದಲೇ ಪಬ್ಲಿಸಿಟಿ ಕೊಡಲಾಗುತ್ತೆ. ಒಬ್ಬ ಅಡ್ವೊಕೇಟ್ಗಳನ್ನು ಇದನ್ನು ಪ್ರೆಸ್ ರಿಲೀಸ್ ಮಾಡಿಬಿಡ್ತಾರೆ. ಅಂದ್ರೆ ಇದು ಸ್ಟಂಟ್ ನ್ಯಾಯ ಕೊಡಿಸುವುದಲ್ಲ, ಇದನ್ನು ಸಮಾಜದಲ್ಲಿ ಒಂದು ಪಬ್ಲಿಸಿಟಿ ಸ್ಟಂಟ್ ಆಗಿ ಕ್ರಿಯೇಟ್ ಮಾಡಬೇಕು. ಜನಗಳಲ್ಲಿ ಒಂದು ಆಂದೋಲನ, ಧರ್ಮಸ್ಥಳದ ಎದುರುಗಡೆ ಆಂದೋಲನ ಹುಟ್ಟಬೇಕು. ನೀವು ನೋಡಿದ್ರಿ ರಾಮ್ ರಹೀಮ್ ಅಂತ ಹೇಳುವ ನಾರ್ತ್ ಇಂಡಿಯಾದಲ್ಲಿ ಒಬ್ಬ ಏನು ಸನ್ಯಾಸಿ ಅಂತ ಇರ್ತಾನೆ, ಅವನ ಇಡೀ ಕ್ಯಾಂಪಸ್ ಅನ್ನು ಅಗದಾಗ ನೂರಾರು ಈ ರೀತಿಯ ಶವಗಳು ಸಿಗ್ತವೆ. ಆ ರೀತಿಯ ಒಂದು ಪ್ರಪಗಾಂಡವನ್ನು ಈ ಕಮ್ಯುನಿಸ್ಟ್ಗಳು ಮತ್ತು ದೇವರನ್ನು ನಂಬದವರು, ಹಿಂದೂ ಧರ್ಮ ವಿರೋಧಿಗಳು ಮತ್ತೆ ಅನ್ಯ ಧರ್ಮೀಯರು ಸೇರ್ಕೊಂಡು ಧರ್ಮಸ್ಥಳ ಯಾವುದು ಒಂದು ಬುನಾದಿ, ಹಿಂದೂ ಧರ್ಮದ ಬುನಾದಿ ಫೌಂಡೇಶನ್ ಅಂತ ನಾವು ಏನು ಹೇಳಿ ಬರ್ತೀವಿ, ಅದಕ್ಕೆ ಅಟ್ಯಾಕ್ಗೆ ಬರ್ತಾರೆ. ಈಗ ಇಲ್ಲಿ ಒಂದು ಅನಾಮಿಕನ ಮೇಲೆ ಎಫ್ಐಆರ್ ಆಗುತ್ತೆ. ಆ ಎಫ್ಐಆರ್ ಅನ್ನು ಇಲ್ಲಿಯ SP ಅವರು ಎರಡೂ ಏನು ವಕೀಲರಿದ್ದಾರೆ ಅವರನ್ನು ಕರ್ಸ್ಕೋತಾರೆ. ಇಲ್ಲಿ ಈ ಹೋರಾಟಗಾರರು ಸಿಕ್ಕಾಕೊಳ್ತಾರೆ. ಯಾಕಂದ್ರೆ ಎಫ್ಐಆರ್ ಅನಾಮಿಕನ ಮೇಲೆ ಆದ್ಮೇಲೆ ಪ್ರೆಸ್ ರಿಲೀಸ್ ಅನ್ನು ಏನು ಅಡ್ವೊಕೇಟ್ಗಳು ಮಾಡಿದ್ಮೇಲೆ ಅವರನ್ನು ಕನ್ಸ್ಕೊಂಡ್ಮೇಲೆ ಅವರ ಮೇಲೆ ಜವಾಬ್ದಾರಿ ಹೆಚ್ಚುತ್ತೆ. ಅವನನ್ನು ಕರ್ಕೊಂಡು ಬಂದು ಪ್ರೊಡ್ಯೂಸ್ ಮಾಡುವ ಯಾವುದೇ ರೀತಿಯ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ, ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ನೋಡಿ, ಅವನನ್ನು ಕರ್ಕೊಂಡು ಬರೋದು ಮರ್ಸಿಡೀಸ್ ಬೆಂಜ್ಗಳಲ್ಲಿ. ಅವನು ಬರುವ ಕಾರುಗಳು ನೋಡಿದ್ರೆ ನೀವು ಮರ್ಸಿಡೀಸ್ ಬೆಂಜ್ಗಳು. ನೀವು ಅನನ್ಯ ಭಟ್ ತಾಯಿ ಬರುವುದು ಯಾವ ಕಾರು, ಎಲ್ಲಾ ಕಾರುಗಳನ್ನು ನೋಡಿದ್ರೆ ಅದು ಒಂದು ಅಡ್ವೊಕೇಟ್ಗೆ ಸೇರಿದ, ಬೆಂಗಳೂರಿನಲ್ಲಿಯ ಹಿರಿಯ ಅಡ್ವೊಕೇಟ್ಗೆ ಸೇರಿದ ಕಾರ್ ಆಗಿರುತ್ತೆ. ಇದು ಎಲ್ಲ ಕೂಲಂಕುಷವಾಗಿ ಪರಿಶೀಲಿಸಿದ್ರೆ ನೀವು ಪವರ್ ಟಿವಿಯ ಸ್ಟಿಂಗ್ ಆಪರೇಷನ್ ಪ್ರಕಾರ ನೀವು ನೋಡಿದ್ರೆ ಇದು ಟಾರ್ಗೆಟ್ ಧರ್ಮಸ್ಥಳ, ಟಾರ್ಗೆಟ್ ವೀರೇಂದ್ರ ಹೆಗಡೆ, ಟಾರ್ಗೆಟ್ ಹಿಂದೂ ಧರ್ಮ ಅನ್ನೋದನ್ನು ನಾವು ಪ್ರೂವ್ ಮಾಡ್ತೀವಿ. ಈಗ ನಾನಿವತ್ತು ಗ್ರೌಂಡ್ ರಿಪೋರ್ಟ್ಗಿಳಿದಿದ್ದೀನಿ. ನಾನೀಗ ಮಂಜುನಾಥನ ಎದುರಲ್ಲಿ ಪ್ರತಿಜ್ಞೆ ಮಾಡ್ಕೊಂಡು ಬಂದಿದ್ದೀನಿ. ಇದು ಮಹಾಯುದ್ಧವನ್ನು ನಾವು ಸಾರಿದ್ದೀವಿ. ಈಗ ನಾನು ನಂಬರ್ 1 ಇಲ್ಲಿ 13 ಬಿಂದುಗಳನ್ನು ಹಾಕಲಾಗುತ್ತೆ, 13 ಪಾಯಿಂಟ್ಗಳನ್ನು ಗುರುತಿಸಲಾಗುತ್ತೆ. ಹೌದು, ನಾನು ಈ ಶವಗಳನ್ನು ಇಲ್ಲೇ ಹೂಳಿದ್ದೀನಿ. ನೋಡಿ, 2010ರವರೆಗೆ ನಾನು ನಿಮ್ಗೆ ಹೇಳ್ತೀನಿ, ಯಾವನ ಕಂಪ್ಲೇಂಟ್ ಅಲ್ಲಿ 2 ಪ್ರಮುಖ ಬಾಡಿಗಳನ್ನು ಕೇಳಲಾಗುತ್ತೆ. ಒಂದು 15ರಿಂದ 20 ವರ್ಷದ ಹುಡುಗಿ, ಇನ್ನೊಂದು 20ರಿಂದ ಮೇಲ್ಪಟ್ಟ ಹುಡುಗಿಯನ್ನು ನಾನು 2010ರಲ್ಲಿ ಹೂಡ್ತಿದ್ದೀನಿ. ಒಂದರ ಮುಖಕ್ಕೆ ಆಸಿಡ್ ಹಾಕಲಾಗಿದೆ, ಒಂದರ ಬಟ್ಟೆ ಬರೆಗಳೊಟ್ಟಿಗೆ ಹೂತಾಕ್ಬಿಟ್ಟಿದ್ದೀನಿ, ID ಕಾರ್ಡ್ ಇದೆ ಅಂತ ಹೇಳ್ತಾರೆ. ಅಂತಹ ಮಿಸ್ಸಿಂಗ್ ಕಂಪ್ಲೇಂಟ್ಗಳು ಯಾವ ಸ್ಟೇಷನ್ ಆಗಿದೆ, ಯಾವಾಗ ಆಗಿದೆ ಅಂತ ಗೊತ್ತಿಲ್ಲ. ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ ನೋಡಿ, ತಲೆಬುರುಡೆ ಮತ್ತೆ ಅಸ್ಥಿ ಪಂಜರವನ್ನು ಅವನೇ ಇಟ್ಕೊಂಡು ಬಂದಿದ್ದಾನೆ. ಆಸ್ ಪರ್ ಆಕ್ಟ್ ತಲೆಬುರುಡೆ ಮತ್ತೆ ಅಸ್ಥಿ ಪಂಜರವನ್ನು ಹಿಡ್ಕೊಂಡವನೇ ಮೊದಲ ಕ್ರಿಮಿನಲ್ ಆಗಬೇಕು. ಇನ್ನೂ ಅವನನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ, ಇನ್ನೂ ಅವನು ಆ ಅಸ್ಥಿ ಪಂಜರವನ್ನು ಎಲ್ಲಿಂದ ತಂದಿದ್ದಾನೆ, ಆ ಜಾಗ ಯಾವುದು, ಎಲ್ಲಿಂದ ಅಗ್ದಿದ್ದಾನೆ, ಆ ಅಸ್ಥಿ ಪಂಜರದವನು ಎಲ್ಲಿಂದ ಇಟ್ಕೊಂಡಿದ್ದ ಅನ್ನೋದನ್ನು ಇನ್ನೂ SIT ಅವರು ಅದನ್ನು ಬಿಡುಗಡೆ ಮಾಡಿಲ್ಲ. ಮೇ ಬಿ 2ನೇ ಹಂತದ ಇನ್ವೆಸ್ಟಿಗೇಷನ್ ಅಲ್ಲಿ ಅದು ಬರಬಹುದು. ಮೊದಲನೇ ಹಂತದ ಇನ್ವೆಸ್ಟಿಗೇಷನ್ ಅಲ್ಲಿ ಹೋರಾಟಗಾರರು ಕೇಳಿದ ರೀತಿಯಲ್ಲೇ ಪ್ರಣಬ್ ಮೊಹಂತಿ ಅನ್ನುವ IPS ಅಧಿಕಾರಿಯನ್ನು ನೇಮಿಸಲಾಗುತ್ತೆ. ನಾವೆಲ್ಲರೂ ಅದನ್ನು ವೆಲ್ಕಮ್ ಮಾಡಿದ್ದೀವಿ, ಇನ್ಕ್ಲೂಡಿಂಗ್ ಇನ್ಸ್ಟಿಟ್ಯೂಷನ್ ಆಫ್ ಧರ್ಮಸ್ಥಳ ಏನು ನಾವು ಕರಿತೀವಿ, ಧರ್ಮಸ್ಥಳ ಕ್ಷೇತ್ರದ ಮ್ಯಾನೇಜ್ಮೆಂಟ್ ಕೂಡ ಮೊದಲ ಬಾರಿಗೆ CBI ಇನ್ಕ್ವೈರಿಗೆ ಕೊಡಿ ಅಂತ ಪೂಜ್ಯ ಕಾವಂದ್ರವರೇ ಪತ್ರ ಬರೀತಾರೆ. ಅವರೇ ಆಗ್ರಹ ಮಾಡ್ತಾರೆ, ಸೌಜನ್ಯ ಕೇಸನ್ನು ನೀವು ಯಾವುದೇ ಇನ್ವೆಸ್ಟಿಗೇಷನ್ ಕೊಟ್ಟರು ನಾವು ರೆಡಿ ಇದ್ದೀವಿ, ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಅನ್ನುವ ಲೆಟರ್ ಅನ್ನು ಮೊದಲು ಬರೆದವರೇ ಕಾವಂದರು. ಈಗಲೂ ಕೂಡ ಎವ್ರಿಬಡಿ ವೆಲ್ಕಮ್ಡ್, ಇನ್ಕ್ಲೂಡಿಂಗ್ ನಾವು ಕೂಡ. ಈ ಹೋರಾಟವು ಒಂದು ಅಂತಿಮ ಹಂತಕ್ಕೆ ಬರಬೇಕು. ಈ ಪ್ರಪಗಾಂಡಗಳಿಗೆ ಒಂದು ನಿಜವಾದ ಸತ್ಯ ಗೊತ್ತಾಗಬೇಕು. ಇದು ಏನಾಗಿದೆ ಅನ್ನುವ ಅರಿವು ಜನಗಳಿಗೆ, ಕಾಮನ್ ಸೆನ್ಸ್ ಆದರೂ ತಿಳಿಬೇಕು ಅನ್ನುವ ರೀತಿಯಲ್ಲಿ ಹೋರಾಟ ಮಾಡಿದ್ದೀವಿ. ಈಗ ಹೋರಾಟವು ಕಡೆಯ ಹಂತಕ್ಕೆ ಬಂದಿದೆ. ಸತ್ಯಕ್ಕೆ ಜಯ ಸಿಗುವ ಎಲ್ಲಾ ಮುನ್ನುಡಿಗಳನ್ನು SIT ಅವರು ಬರಿತಾ ಇದ್ದಾರೆ. ದಿನಕ್ಕೆ ಒಂದೊಂದೇ ಹೊಂಡಿಗಳನ್ನು ತೆಗಿತಾ ಇದ್ದಾರೆ. ಅವರು ಹೇಳಿದ ಜಾಗದಲ್ಲಿ, ಅವರು ಕೇಳಿದ ಅಧಿಕಾರಿಗಳು, ಅವರು ಕೇಳಿದ ಪೊಲೀಸ್ ಅವರನ್ನು ಕೊಟ್ಟಿದೆ, ಅವರು ಹೇಳಿದ ರೀತಿಯಲ್ಲಿ ಎಷ್ಟು ಅಗಿಬೇಕು ಅನ್ನೋದನ್ನು ಅಗಿಸ್ತಾ ಇದ್ದೀವಿ. ನೀವು ನೋಡ್ತೀರಿ, ಒಬ್ಬ ಭೀಮನಿಗೆ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆಯಲ್ಲಿ ಅಗಿದ ಗುಂಡಿಯನ್ನು ನಮ್ಮ SIT ಅವರು 50-60 ಜನ ಇಟ್ಕೊಂಡು ದಿನಕ್ಕೆ ಒಂದು ಗುಂಡಿಯನ್ನು ಅಗಿಲಿಕ್ಕಾಗ್ತಾ ಇಲ್ಲ. 5 ಕಿಲೋಮೀಟರ್ ದೂರದಲ್ಲಿ ಇರುವ ದೇವಸ್ಥಾನದ ವಸತಿ ಗೃಹಗಳಿಂದ ಒಬ್ಬನೇ ಭೀಮ ಬಾಡಿಯನ್ನು ಎತ್ಕೊಂಡ್ಬಂದು ನೋಡಿ, ನಾನು ಈಗ ಈ ಪ್ರದೇಶಗಳನ್ನು ತೋರಿಸ್ತಾ ಇದ್ದೀನಿ. ಇದು ಸ್ನಾನಘಟ್ಟ, ನೇತ್ರಾವತಿಯ ಸ್ನಾನಘಟ್ಟ ಇರುವ ಪ್ರದೇಶ. ಇಲ್ಲಿ ಪಾಯಿಂಟ್ ನಂಬರ್ 1 ಇಂದ ಪಾಯಿಂಟ್ ನಂಬರ್ 7 ವರೆಗೆ ಈ ಕಾಡಿನೊಳಗಡೆ ಇದೆ. ನೀವು ಇಲ್ಲಿ ಹತ್ರದಲ್ಲಿ ನೋಡಬಹುದು, 2 ಪೊಲೀಸರನ್ನು ಗಸ್ತು ಹಾಕಿದ್ದಾರೆ. 2 ಪೊಲೀಸವರು ಬಂದೂಕುಧಾರಿಗಳಾಗಿ ನಿಂತುಕೊಂಡಿದ್ದಾರೆ. 2 ಪೊಲೀಸವರನ್ನು ಗಸ್ತು ಹಾಕಿದ್ದಾರೆ. ನೀವು ನೋಡಿ, SIT ಅವರು ಎಷ್ಟು ಕ್ರಮವಾಗಿ, ಎಷ್ಟು ಒಂದು ರೀತಿಯ ಸಜ್ಜತೆಗಳನ್ನು ಮಾಡಿಕೊಂಡು ನೈಜ ರೀತಿಯಲ್ಲಿ ಇದು ಪಬ್ಲಿಸಿಟಿ ಸಿಗದಾಗೆ ಈ ಒಂದು ಪಬ್ಲಿಕ್ ಆಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ನೋಡಿ, ಮಾರ್ಕ್ ಮಾಡಲಾಗಿದೆ. ನಿಮ್ಮ ಹಿಂದೆ ನೋಡಿದ್ರೆ ಅದು ಮಾರ್ಕ್ ಮಾಡಿದ್ದಾರೆ. ದೊಡ್ಡ ಮರ ಏನು ಕಾಣ್ತಾ ಇದೆ ಅಲ್ವಾ, ಅದರ ಕೆಳಗಡೆ ಪಾಯಿಂಟ್ ನಂಬರ್ 1, ಆ ಕಡೆಯಿಂದ ನೀವು ನೋಡಿದ್ರೆ ಒಂದು 7 ಪಾಯಿಂಟ್ಗಳನ್ನು ಈ ಕಾಡಿನೊಳಗೆ ಗುರುತಿಸಲಾಗಿದೆ. ಸಿಂಧೂರ,
ನನ್ನ ಫಸ್ಟ್ ಪಾಯಿಂಟ್ ಏನಂತ ಹೇಳ್ತೀರಾ ನೋಡಿ, ಈ ಕಡೆ ನೋಡಿದ್ರೆ ಇದು ಸ್ನಾನಘಟ್ಟ, ಇಲ್ಲಿ ನೋಡಿದ್ರೆ ನೇತ್ರಾವತಿಯ ಸ್ನಾನಘಟ್ಟ. ಎಲ್ಲರೂ ಈ ನದಿಯಲ್ಲಿ ಸಂಜೆ ರಾತ್ರಿ 6 ರಿಂದ 7 ಗಂಟೆಯವರೆಗೆ, ನಾನಿಲ್ಲಿ ವಾಕ್ ಥ್ರೂ ಮಾಡ್ತಾ ಇದ್ದೀನಿ, 6 ರಿಂದ 7 ಗಂಟೆಯವರೆಗೆ ಈ ಒಂದು ಏನು ಸ್ನಾನಘಟ್ಟದಲ್ಲಿ ಜನಗಳು ಸ್ನಾನ ಮಾಡ್ತಾರೆ. ಅದರ ಮೇಲೆ 2000ದಿಂದ ಇಲ್ಲಿ ಸೂಚನಾ ಫಲಕಗಳನ್ನು ಹಾಕಲಾಗಿದೆ. ಅದು ಮಾತ್ರ ಅಲ್ಲ, ಇಲ್ಲಿ ಏನು ಸರ್ವೆಲೆನ್ಸ್ಗಾಗಿ ಒಂದು ಆಫೀಸ್ ಅನ್ನು ತೆರೆಯಲಾಗಿದೆ. ಇಲ್ಲಿ ಯಾರು ಗುಂಡಿಗಳಿಗೆ ಹೋಗಬಾರ್ದು, ಇಲ್ಲಿ ಯಾರು ಮುಳುಗಿ ಸಾಯಬಾರ್ದು, ಈಜಲಿಕ್ಕೆ ಗೊತ್ತಿಲ್ಲದವರು ಇಳಿಬಾರ್ದು ಅನ್ನುವ ರೀತಿಯಲ್ಲಿ ಇಲ್ಲಿ ಸೂಚನಾ ಫಲಕಗಳು ಮಾತ್ರ ಅಲ್ಲ, ಇಲ್ಲಿ ಕಚೇರಿಯನ್ನು ತೆಗೆದು ಅಲ್ಲಿ ಅನೌನ್ಸ್ಮೆಂಟ್ಗಳನ್ನು ಮಾಡ್ತಾ ಇರ್ತಾರೆ. ಈ ಕಚೇರಿಯು ರಾತ್ರಿ ಇಡೀ ಆನ್ ಇರುತ್ತೆ. ಪುನಃ ಬೆಳಿಗ್ಗೆಯಿಂದ ನಿಮ್ಗೆಲ್ರಿಗೆ ಗೊತ್ತಿದೆ, ಧರ್ಮಸ್ಥಳದಲ್ಲಿ ಬೆಳಿಗ್ಗೆ 3 ಗಂಟೆಯಿಂದ ಪುನಃ ಭಕ್ತರು ಈ ನೇತ್ರಾವತಿಯಲ್ಲಿ ಹರಿಯುವ ನೀರಿನಲ್ಲಿ ಬಂದು ಪಾಪ ತೊಳೆಯಲು ಬಂದು ಸ್ನಾನ ಮಾಡ್ತಾರೆ. ಇಲ್ಲಿಂದ ವಾಕ್ ಥ್ರೂ ಮಾಡಿಕೊಂಡು ಧರ್ಮಸ್ಥಳದ ಮಂಜುನಾಥನನ್ನು ಇದು ಮಾಡ್ತಾರೆ. ನೀವು ನೋಡಿ, ಅಲ್ಲಿಂದ ನೋಡಿದ್ರೆ ಇಲ್ಲಿವರೆಗೆ ಈಗಲೂ ಜನಜಂಗುಳಿ ಕಿಕ್ಕಿರಿದು ನಿಂತಿದೆ. ಇಷ್ಟು ಅಪವಾದಗಳನ್ನು ಹೊರಸಿದ್ರು ಕೂಡ, ಇಷ್ಟು ರೀತಿಯ ಸುಳ್ಳು ಕಥೆಗಳನ್ನು ಕಟ್ಟಿದ್ರು ಕೂಡ, ಇವತ್ತು ಮಂಜುನಾಥನ ನಂಬಿಕೆಯ ಮೇಲೆ, ಅಣ್ಣಪ್ಪನ ನಂಬಿಕೆಯ ಮೇಲೆ, ಪೂಜ್ಯ ಕಾವಂದರ ನಂಬಿಕೆಯ ಮೇಲೆ ಯಾವುದೇ ರೀತಿಯ ಜನಗಳಿಗೆ ಕಲ್ಮಶವಾಗಿಯೂ ಅಥವಾ ಯಾವ ರೀತಿಯ ಡೌಟ್ಗಳಿಲ್ಲ. ಮಂಜುನಾಥನ ಮೇಲೆ ಸೇಮ್ ನಂಬಿಕೆ, ಕಾವಂದರ ಮೇಲೆ ಸೇಮ್ ನಂಬಿಕೆಯಿಂದ ಇವತ್ತು ನಾವು ದೇವಸ್ಥಾನದ ದರ್ಶನ ಪಡೆದ ಇಲ್ಲಿವರೆಗೂ ನೋಡ್ತಿದೀವಿ. ಈಗಲೂ ನೋಡಿ, ಜನಗಳು ಈ ಮಳೆಗಾಲದಲ್ಲೂ ಕೂಡ ನೇತ್ರಾವತಿಯಲ್ಲಿ ಮಿಂದು ತೀರ್ಥ ಸ್ನಾನ ಮಾಡಿ ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ಈಗ ನೋಡಿ, ಇಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ, ಊರಿನವರಿದ್ದಾರೆ, ಇಲ್ಲಿಯ ಭಕ್ತಾದಿಗಳಿದ್ದಾರೆ, ಇಲ್ಲಿಯ ಪಂಚಾಯಿತಿ ಸದಸ್ಯರಿದ್ದಾರೆ, ಎಲ್ಲರೂ ಇಲ್ಲಿ ನಿಂತ್ಕೊಂಡಿದ್ದಾರೆ. ನಾವು ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಇದ್ದೀವಿ. ನೋಡಿ, ಇದು ಯಾರಿಗೂ ಒಬ್ಬರ ಕಡೆ ಅಥವಾ ಇನ್ನೊಬ್ಬರ ವಿರೋಧವಾಗಿ ನಾವು ಈ ಸ್ಟೋರಿಯನ್ನು ಮಾಡ್ತಾ ಇಲ್ಲ. ನಾನು ಇಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕರಿತಾ ಇದ್ದೀನಿ, ಯಾರಾದರೂ ನಮ್ಮ ಏನು ಬಿ ಮಹೇಶ್ ತಿಮರೋಡಿಯ ಟೀಮ್ ಅವರು ಇದ್ರೂ ಕೂಡ ಈ ಮೈಕ್ಗೆ ಬರಬಹುದು, ತಮ್ಮ ಅನಿಸಿಕೆಗಳನ್ನು ಹೇಳಬಹುದು, ತಮ್ಮ ಕೂಗುಗಳನ್ನು ಇಲ್ಲಿ ಹೇಳಬಹುದು.